ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಇದುವರೆಗೂ ಕೂಡ 10ನೇ ಕಂತಿನ ಹಣದವರೆಗೂ ಕೂಡ ಹಣ ಪಡ್ಕೊಂಡಿದ್ದೀರಾ. 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮ್ಗಾಗೇನೆ. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 11ನೇ ಕಂತಿನ ಹಣ ಕುರಿತಾಗಿ ಕೆಲವು ಅಪ್ಡೇಟ್ಸ್ಗಳನ್ನ ನೀಡಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಗೊಂದಲಗಳಾಗಿದೆ ಅದ್ರ ಬಗ್ಗೆನೂ ಕೂಡ ಡೌಟ್ಸ್ನ ಕ್ಲಿಯರ್ ಮಾಡಿದ್ದಾರೆ. ಈ ಒಂದು ವಿಡಿಯೋ ನೀವೇನಾದರೂ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗಮನ ಇಟ್ಟು ವಿಡಿಯೋನ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಲೈಕ್ ಬಟನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೊಂಡು ಇದುವರೆಗೂ ಕೂಡ 20,000 ರೂಪಾಯಿನ ಪಡ್ಕೊಂಡಿದ್ದೀರಾ. ಇವಾಗ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಮತ್ತು ಎಷ್ಟು ಜನ ಕನ್ಫ್ಯೂಷನ್ ಏನಂದರೆ 11ನೇ ಕಂತಿನ ಹಣ ನಮ್ಮ ಜಿಲ್ಲೆಗೆ ಬಂದಿಲ್ಲ, ನಮ್ಗೆ ಯಾವಾಗ ಬರುತ್ತೆ, ಇನ್ನೂ ಬಂದೇ ಇಲ್ವಲ್ಲ ಅಂತಲೇ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದೀರಾ. ನೀವು ಬೇಕಂದರೆ ವಿಡಿಯೋಗಳಲ್ಲಿ ಅಬ್ಸರ್ವ್ ಮಾಡ್ಬೋದು, ಸಾಕಷ್ಟು ಕಮೆಂಟ್ಸ್ಗಳು 11ನೇ ಕಂತಿನ ಹಣದ ಬಗ್ಗೆನೇ ಬರ್ತಿದೆ. ಮತ್ತು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಕನ್ಫ್ಯೂಷನ್ ಆಗಿದೆಯಲ್ಲ ಅದ್ರ ಬಗ್ಗೆ ಒಂದು ಡೌಟ್ನ ಕ್ಲಿಯರ್ ಮಾಡಿದ್ದಾರೆ. ಜೊತೆಗೆ ನಿಮಗೆ 11ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಏನೇನು ಚೇಂಜಸ್ ಆಗ್ಬೋದು ಈ ತಿಂಗಳು ಎಲ್ಲನೂ ಕೂಡ ಒಂದು ಅಪ್ಡೇಟ್ನ ನೀಡಿದರೆ ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಹಾಗೆ ವಿಡಿಯೋಗೆ ಯಾರೊಂದು ಇನ್ನೂ ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಡೌಟ್ಸ್ ಏನಪ್ಪ ಕ್ಲಾರಿಫೈ ಮಾಡಿರೋದಂದರೆ, ಒಂದು ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಇಲ್ಲಿ ಮೊದಲೇ ಹೇಳ್ತಾ ಇದ್ದಾರೆ. ಇವಾಗ ಯಾರ್ಯಾರು ಇವಾಗ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಮಹಾಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಅಕೌಂಟ್ ಓಪನ್ ಮಾಡ್ಸೋಕೆ ಹೋಗ್ತಾ ಇದ್ದೀರಾ, ಯಾರು ಕೂಡ ಹೋಗಬೇಡಿ. ಯಾಕೆಂದರೆ ನಾವು ಯಾವುದೇ ಥರದ ಅದು ಆ ರೀತಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಕೇಂದ್ರ ಸರ್ಕಾರದಿಂದ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಕೂಡ ಏನು ಕೊಟ್ಟಿಲ್ಲ ಆ ರೀತಿ ಅಪ್ಡೇಟ್ಸ್ನ. ಏನೇ ಇದ್ದರೂ ಕೂಡ ನಿಮಗೆ ಎಲೆಕ್ಷನ್ ಆದಮೇಲೆ ನಾವೇ ಅಪ್ಡೇಟ್ನ ಮಾಡ್ತೀನಿ ನಮ್ಮ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದರೆ, ಅದರಿಂದ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಎಕ್ಸ್ಟ್ರಾ 8,500 ಬಂದುಬಿಡುತ್ತೆ, ಪ್ರತಿ ತಿಂಗಳು 10,000 ಬಂದುಬಿಡುತ್ತೆ ಅಂದ್ಬಿಟ್ಟು ಯಾರು ಕೂಡ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡ್ಸೋಕೆ ಹೋಗ್ಬಿಡಿ. ಅದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಆಗಿರುತ್ತೆ, ಯಾವುದೇ ಥರದ ಒರಿಜಿನಲ್ ನ್ಯೂಸ್ ಆಗಿರಲ್ಲ. ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮತ್ತು ಮೇಯ್ನಾಗಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣದ ಬಗ್ಗೆಯೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ 11ನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಡೌಟು ಕೂಡ ಕೇಳ್ತಾ ಇರೋ. ಫಸ್ಟ್ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ 11ನೇ ಕಂತಿನ ಹಣದ ಬಗ್ಗೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಏನಾಗಿದೆ ಅಂದರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಬಂದಿಲ್ಲ, ಮತ್ತು ಅದು ಬಿಡುಗಡೆಯೂ ಕೂಡ ಆಗಿಲ್ಲ. ನೀವು ಯಾರು ಎಷ್ಟೊಂದು ಜನ ಕಮೆಂಟ್ ಹಾಕಿದ್ದೀರಿ ಅಂದರೆ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬಂದಿಲ್ಲ, 12ನೇ ಕಂತಿನ ಹಣ ಬಂದಿಲ್ಲ ಅಂತ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣದ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಅಪ್ಡೇಟ್ನ ನೀಡಿರೋದೇನೆಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 10ನೇ ಕಂತಿನ ಹಣನ ನಾವು ಇವಾಗ ಬಿಡುಗಡೆನ ಮಾಡಿದ್ವಿ ಈ ತಿಂಗಳು. ಇವಾಗ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಏನಾಗುತ್ತೆ ಅಂದರೆ ಮುಂದಿನ ತಿಂಗಳು ಬರುತ್ತೆ. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಸ್ವಲ್ಪ ನಿಮಗೆ ನಿಧಾನಕ್ಕೆ ಬರುತ್ತೆ. ಯಾಕೆಂದರೆ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಅದಕ್ಕಿಂತ ಮುಂಚೆ ಕೂಡ ನೀವು ರಿಲೀಸ್ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ರಿಸಲ್ಟ್ ಬಂದಿದ ತಕ್ಷಣ ಅಥವಾ ನಾಳೆಗೂ ಕೂಡ ನೀವು ರಿಲೀಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ 10ನೇ ತಾರೀಕು ಅಥವಾ 15ನೇ ತಾರೀಕು ಆದಮೇಲೆ ಹಣನ ಒಂದು ಬಿಡುಗಡೆನ ಮಾಡ್ತೀವಿ ಅನ್ನೋದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾರರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.